ರೇಟ್ ಏನು ಹೇಳ್ತೀರಾ? 58,000 ಹೇಳ್ತೀನಿ. ರೇಟ್ ಹೇಳಿಲ್ಲ ಅಷ್ಟೇ ಇದು 58 58. ಓಕೆ, ಆಲ್ಮೋಸ್ಟ್ 58,000. ಬಂಧುಗಳೇ, ಎಲ್ರಿಗೂ ನಮಸ್ತೆ. ನಾನು ವರ್ಷದ ನೀವು ನೋಡ್ತಾ ಇದ್ರಿ ಅರ್ವರ್ ಪೆಟ್ ಬ್ಲಾಗ್ ಯೂಟ್ಯೂಬ್ ಚಾನಲ್. ಆದ್ಮೇಲೆ ಒಂದು ಜರ್ಸಿ ಇದೆ ನಿಮಗೆ. ಯಾವ ರೇಟ್ ಆಗ್ಬೋದು ಏನೋ ಗೊತ್ತಿಲ್ಲ. ಅಸ್ಲಾಂ ಅವ್ರ ಹತ್ರನೇ ಇರೋವಂಥ ಒಂದು ಜರ್ಸಿಯಲ್ಲಿ ಏನಪ್ಪ ವಿಶೇಷ ಅಸ್ಲಾಂ? ಇದು ಡಿಗ್ರಿ ತಡಿತಾನೆ ಸರ್, ಬಿಸಿಲು ಮಳೆಗೆ ಎಲ್ಲದಕ್ಕೂ ಅಡ್ಜಸ್ಟ್ ಆಗುತ್ತೆ. ಓಕೆ, ಗಟ್ಟಿ ಇದೆ. ರೈತರು ಒಯ್ದರೆ ಏನು ಲಾಸ್ ಇಲ್ಲ? ಲಾಸ್ ಏನಿಲ್ಲ. ಒಂದು 5-5.5 ಲೀಟ್ರ್ ಹಾಲು ಬರುತ್ತೆ. ಹಾಂ. ಸೂಲು ಹಲ್ಲಲ್ಲಿ ಹೆಂಗಿದೆ? ಇದು 3ನೇ ಸೂಲು, ಕಡೆಯಲ್ಲು. ಹೌದು. ಒಂದು ಜರ್ಸಿಯಲ್ಲಿ 5 ಲೀಟ್ರು ಏನು ಧೋಕ ಇಲ್ಲ ಅಂತಾರೆ. ರೇಟ್ ಏನಾಗ್ಬೋದು ಏನಾದರೂ ವಿಚಾರ? 52,000 ಹೇಳ್ತೀನಿ. 52,000 ಹೇಳ್ತಿದ್ದಾರೆ ಜರ್ಸಿ. ಫೋನ್ ಮಾಡ್ಕೊಳ್ಳಿ, ಏನಾದರೂ ಮಾತಾಡಿ. ಜರ್ಸಿ ಅಣ್ಣ ಹಿಂಗೆ ಬೇಕು ನನಗೆ, ಇಷ್ಟು ಕೊಡ್ತೀನಿ, ಬರ್ತಾಯಿದ್ದೀನಿ ಅಂತ ಬನ್ನಿ. ನೇರವಾಗಿ ಬಂದುಬಿಟ್ಟು ನೋಡಿ. ನಮ್ಮ ದಾವಣಗೆರೆ ಲೊಕೇಶನ್ ಇದೆ, ಚನ್ನಗಿರಿ ತಾಲೂಕು ದಾವಣಗೆರೆ. ಅಸ್ಲಾಂ ಅವ್ರ ಹತ್ರ ಇರ್ತಕ್ಕಂಥ ಜರ್ಸಿ ನಿಮ್ಗೆ ಇಷ್ಟ ಆಯಿತು ಅಂದರೆ ಒಂದು ರೇಟ್ ಮಾಡ್ಕೊಂಡು ಖರೀದಿ ಮಾಡ್ಬೋದು. ಓಕೆ, ಇನ್ನೂ ಒಂದು 3-4 HF ಹಸುಗಳಿದ್ದಾವೆ, ಅದನ್ನು ಕೂಡ ವಿಚಾರಿಸಿ ಕೇಳಿಬಿಡವ. ಗೋಧನಿಯಲ್ಲಿ ಕಾಲಿಟ್ಟು ತಿಂತಿಲ್ಲ ಮಾತಾಡಿದ್ದೀನಿ. ಅಂದರೆ HF ಇದೆ, ಹೆವಿ ಬಾಯರಲ್ದು. ಕರು ಹಾಕಿದೆ ಇಲ್ಲಲ್ಲ? ಸರ್, ಕರು ಹಾಕಿಲ್ಲ. ಹೌದು. 2ನೇ ಸೂಲು 6 ಹಲ್ಲು. 8-8.5 ಲೀಟ್ರ್ ಹಾಲು ಬರುತ್ತೆ. 8-8.5 ಲೀಟ್ರ್ ಹಾಲಿನ ಭರವಸೆ ಕೊಟ್ಟಿದ್ದಾರೆ. ಬರ್ಬೋದೇನು, ಅಡ್ಡಿ ಇಲ್ಲ. ಇನ್ನು ಇಳಿಯೋಕ್ಕೆ ಇನ್ನೊಂದು 15 ದಿನ ಬೇಕು ಸರ್. 15 ಡೇಸ್. ಅಂದರೆ ಹೆವಿ ಬ್ಯಾರಲ್ಲಿ ಇರ್ತಕ್ಕಂಥ HF ಕ್ರಾಸ್ ಬಿಡಿದು. ರೇಟ್ ಏನಾಗ್ಬೋದು ಅಷ್ಟು? 65 ಇಲ್ಲ? ಓಕೆ, 65,000 ಇದ್ದಾವೆ. ಆಯ್ಕೆ ನಿಮಗಿದೆ, ಅವಕಾಶ. 3-4 HF ಹಸುಗಳಿದ್ದಾವೆ, 3-4 ಹಸುಗಳು. ಜರ್ಸಿ ಇದೆ, ಒಂದು 60 ಆಸುಪಾಸು ಸಿಗುವಂಥ ಬ್ರೀಡ್ ಇದೆ. ಓಕೆ, ಇದು ಹಾಲಿಂದ? ಆರಲ್ ಪಡ್ಡೆ 2ನೇ ಸೂಲು, 6 ಹಲ್ಲಿಂದು. ನೆನ್ನೆ ಬೆಳಗ್ಗೆ ಕರ ಹಾಕಿದೆ, ಹೆಣ್ಣು ಕರ. ಬಡಬರೇಜು ಅದೇನಾ? ಅಲ್ಲಿ ಇತ್ತಲ್ಲ, ಅದೇ ಕರನಾ? ಹಾಂ, ಹೆಣ್ಗರ. ಇಲ್ಲೇನು ರೆಸ್ಟ್ ಮಾಡ್ತಾ ಇದೆ ಹೆಣ್ಗರ. ತಡ್ರಿ, ಭಾರಿ ಫಾಸ್ಟ್ ಇದೆ ನಿಮ್ಮ ಹಸು. 1 ನಿಮಿಷ ನಾವಿಂದ ಝೂಮ್. ಓಕೆ, ಹೆಣ್ಗರ ಹಾಕಿದ ಸ್ನೇಹಿತರೆ. ಇದು ಯಾರಲ್ಪದೆ ಜೋಲ್ ಗೆಚ್ಚಲೇನಿಲ್ಲ, ಕಂಪ್ಯಾಕ್ಟ್ ಏನಿದೆ ಎಲ್ಲರೂ. ರೇಟ್ ಏನು ಹೇಳ್ತೀರಾ? 58,000. 7.5 ಲೀಟ್ರ್ ಹಾಲಿದೆ. ಒಂದೊತ್ತಲ್ಲ? ಹೌದು, 7.5-8 ಲೀಟ್ರ್. ನೀವು ಫೀಡಿಂಗ್ ಚೆನ್ನಾಗಾದರೂ ಜಾಸ್ತಿ ಆಗೋ ಸಾಧ್ಯತೆ ಇರುತ್ತೆ, ಏನು ಅಡ್ಡಿಲ್ಲ. ಒಂದು 50 ಎಷ್ಟಂದರೆ 58 ಇದೆ. ಕರು ಹೆಣ್ಗರು ಇದೆ ನೋಡಿರಿ, ನೆನಪು ಮಾಡ್ತಾ ಇದ್ದೀನಿ ಅದು. ಹಾಲ್ ಬ್ಲಾಕ್ ಇದೆ, HF ಲೆಂತ್ ಇರೋಂಥ ಬ್ರೀಡು. 2ನೇ ಸೂಲು. ಓಕೆ, ಆಗ್ಬೋದು. ಒಂದು 20 ದಿನ ಟೈಮ್ ಇದೆ. 20 ಡೇಸು. ಆಲ್ಮೋಸ್ಟು ಪೂರ್ತಿ ಬ್ಲ್ಯಾಕ್ ಇದೆ, ಸ್ತನಗಳ ಹತ್ರ ವೈಟ್ ಬರುತ್ತೆ. ಹಾಲ್ ಬ್ಲಾಕ್ ಪ್ರಿಯರಿಗೆ ಕೊಡ್ಬೋದು. ಗಬ್ಬನ ಅಸ್ಲಾಂ ಹೆಂಗಿದು? ಗಬ್ಬ. ಎಷ್ಟು ದಿನ ವೇಟ್ ಮಾಡೋಕ್ಕಪ್ಪ? 20 ದಿನ ಬೇಕು. 15-20 ದಿನ ಬೇಕು. 15-20 ದಿನ. ಒಂದು ವೇಳೆ ಹಾಲ್ ಬ್ಲಾಕು ಸ್ವಲ್ಪ ಪ್ಯಾಚಸ್ ಏನು ಎದೆ ಭಾಗದ ಹತ್ರ, ಹೊಟ್ಟೆ ಭಾಗದ ಹತ್ರ ಬಿಟ್ಟರೆ ಏನು ಅಡ್ಡಿ ಇಲ್ಲ. ತೊಟ್ಟೆಲ್ಲ ಆಲ್ಮೋಸ್ಟ್ ಮೇಲೆ ಇದ್ದಾವೆ, ಮೊಣಕಾಲಿಂದ ಮೇಲೆ ಇರ್ತಕ್ಕಂಥದ್ದೇ. ಗಟ್ಟಿ ಇದೆ, ಅಡ್ಡಿ ಇಲ್ಲ ಬ್ರೀಡ್. ಇದು ತಿರುಗಾಡಿಸ್ಬೋದು ಅನಿಸುತ್ತೆ. ನೀವು ಮೇಯಿಸ್ಲಿಕ್ಕೆ ಏನಾದರೂ ಒಯ್ಲಿಕ್ಕೆ ಅವಕಾಶ ಇದೆ. ರೇಟ್ ಹೇಳಿಲ್ಲ ಅಸ್ಲಾಂ ಇದು? 58. ಓಕೆ, ಆಲ್ಮೋಸ್ಟ್ 58,000 ಆಸುಪಾಸು ಇರತಕ್ಕಂಥ ಬ್ರೀಡ್ಗಳೇ. 60, 58, 55.
ಬಂಧುಗಳೇ ಏನಿದೆ ಇದು HF ಅಲ್ಲಿ ಸುಮಾರು 7 ಅಡಿ ಉದ್ದ ಇರ್ತಕ್ಕಂತಹ ಬ್ರೀಡ್ ಇದು ತಳಿ HF ಮಿಕ್ಸ್ ಕ್ರಾಸ್ ಬ್ರೀಡ್ ಆಗ್ತಾ ಇದೆ. ಎಡರ್ ಕಂಪ್ಯಾಕ್ಟು ಇವೆಲ್ಲವೂ ಕೂಡ ಫಿಲ್ ಇದೆ. ಇವೆಲ್ಲವೂ ಕೂಡ ನಮ್ಮ ಶಿವಮೊಗ್ಗ ಸೈಡ್ ಶಿಕಾರಿಪುರ ಆ ಭಾಗಕ್ಕೆ ಸೋಲ್ಡ್ ಔಟ್ ಆಗ್ತಾ ಇರುವಂಥ ಹಸುಗಳು ಇವು. ಓಕೆ ಬಂಧುಗಳೇ, ಇದು ರೀಸನಬಲ್ ಪ್ರೈಸ್ ಇದೆ, ಇವತ್ತು ಅಡ್ಡಿ ಇಲ್ಲ. ನೀವು ಕೂಡ ನೇರವಾಗಿ ಭೇಟಿ ಕೊಟ್ಟು ಪರಿಶೀಲಿಸ್ಕೊಂಡು ಹಸು ಯಾವುದು ಮಾಡಿ. ಈ ಥರ ಹಸುಗಳೇನಾದರೂ ಬೇಕು ಅಂದರೆ ದಯವಿಟ್ಟು ದೂರವಾಣಿ ಸಂಖ್ಯೆ ಕೊಟ್ಟಿದ್ದೀನಿ, ಅದಕ್ಕೆ ಕಾಲ್ ಮಾಡಿ ಮಾಹಿತಿ ಪಡ್ಕೊಳ್ರಿ. ಹಸು ಇದಾವೆ ಇಲ್ಲ ಕನ್ಫರ್ಮೇಷನ್ ಮಾಡಿಕೊಂಡು ಒಮ್ಮೆ ಭೇಟಿ ಕೊಡಿ ಅಂತ ಕೇಳ್ತಾ ಈ ವಿಡಿಯೋ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಎಲ್ರಿಗೂ ಒಳ್ಳೆಯದಾಗಲಿ, ಭಗವಂತ ಎಲ್ರಿಗೂ ಒಳ್ಳೇದು ಮಾಡ್ತೀನಿ. ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ.